ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೃಷಿಯಲ್ಲಿ ಎದುರಾಗುವ ಸಮಸ್ಯೆ, ಕೃಷಿಕರಿಗೆ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ. ರಾಜ್ಯ ಕೃಷಿ ಇಲಾಖೆ ಸಹಯೋಗದೊಂದಿಗೆ ನ್ಯೂಸ್ ಫಸ್ಟ್ ಕೃಷಿ ದೇವೋಭವ. ರೈತರಿಗಾಗಿ ವಿಶೇಷ ಕಾರ್ಯಕ್ರಮ. 10 ಪ್ರಗತಿಪರ ರೈತರಿಗೆ ಭೂ ತಪಸ್ವಿ ಗೌರವ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೊರೋನಾ ಕಾಟ. 3 ವರ್ಷಗಳ ಬಳಿಕ ಮತ್ತೆ 23 ಕೋವಿಡ್ ಪ್ರಕರಣಗಳು ಪತ್ತೆ. ಕೇರಳದಲ್ಲೂ 273 ಕೇಸ್. ಆರೋಗ್ಯ ಇಲಾಖೆಯಿಂದ ಎಲ್ಲೆಡೆ ಹೈ ಅಲರ್ಟ್. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ಮತ್ತೊಂದು ವಿಡಿಯೋ ಲಭ್ಯ. ಅಂಗಡಿಯೊಂದರ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಾರಿಗೆ ಗುದ್ದಿರುವ ದೃಶ್ಯ ಸೆರೆ. ನಡು ರಸ್ತೆಯಲ್ಲೇ ಹಿಂದೂ ಕಾರ್ಯಕರ್ತನನ್ನ ಕೊಚ್ಚಿ ಕೊಂದಿದ್ದ ಆರೋಪಿಗಳು. ಛಲವಾದಿ ನಾರಾಯಣಸ್ವಾಮಿ ಮೆಂಟಲ್ ಆಗಿದ್ರೆ ನಿಮ್ಹಾನ್ಸ್ಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಬಹುದು. ಆದ್ರೆ ಹಾಫ್ ಮೆಂಟಲ್ ಹೇಗ್ ಚಿಕಿತ್ಸೆ ಕೊಡಬೇಕು ಗೊತ್ತಿಲ್ಲ. ಅವರ ಯೋಗ್ಯತೆಗೆ ಒಂದು ಎಲೆಕ್ಷನ್ ನಲ್ಲಿ ಗೆಲ್ಲೋಕಾಗ್ಲಿಲ್ಲ. ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ. ಹುಲಿಗಳಾಗಿದ್ರೆ ತುರ್ತು ಪರಿಸ್ಥಿತಿ ವೇಳೆ ರಾಜೀನಾಮೆ ಕೊಟ್ಟು ಬರ್ತಾ ಇದ್ರು. ಕಾಂಗ್ರೆಸ್ ಸುಟ್ಟು ಬೂದಿಯಾದ ಮನೆಯಾಗಿದೆ ಅಂತ ಅಂಬೇಡ್ಕರ್ ಅವರೇ ಹೇಳಿದ್ರು. ನಾವು ನಾಯಿಯಲ್ಲ, ಅಂಬೇಡ್ಕರ್ ಸಾಕಿದ ಹುಲಿಗಳು ಅಂದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಪರಿಷತ್ ಸದಸ್ಯ ಸಿಟಿ ರವಿ ತಿರುಗೇಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.